ಶ್ರೀಪಾದರಾಜಂ ಶರಣಂ ಪ್ರಪತ್ತಿ. ವೆಲ್ಕಮ್ ಟು ಅವರ್ ಚಾನಲ್. ಇವತ್ತು ಈ ಬ್ರೂಚ್ ವರ್ಕ್ ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಸೊ ಒಂದು ಯೆಲ್ಲೋ ಮತ್ತು ಗ್ರೀನ್ ಕಲರ್ ಕಾಂಬಿನೇಷನ್ ಬ್ಯಾಂಗಲ್ ಮಾಡಿದ್ದೆ ನಾನು ಸಿಲ್ಕ್ ಥ್ರೆಡ್ದು. ಸೊ ನನ್ನ ಮಗಳಿಗೆ ಕಲರ್ ತುಂಬ ಇಷ್ಟ ಆಯಿತು. ಅವಳು ನಂಗೆ ಸೇಮ್ ಕಲರ್ ಬೇಕು ಅಂದು, ಸರಿ ಬಳೆ ಮಾತ್ರ ಮಾಡಿದ್ರೆ ವೇಸ್ಟ್ ಆಗುತ್ತೆ ಅಂತ ನಾನು ಡ್ರೆಸ್ ಸ್ಟಿಚ್ ಮಾಡಿದೆ. ಅದಕ್ಕೆ ಬ್ರೂಚ್ ವರ್ಕ್ ಇದು ತೋರಿಸ್ತಾ ಇದ್ದೀನಿ. ಸೊ ಈ ಥರ ರೆಡಿಮೇಡ್ ರಿಂಗ್ಸು ಮತ್ತು ಮಿರರ್ಸ್ ಅವೈಲಬಲ್ ಇರುತ್ತೆ. ದಾರ ಬಂದು ಗೋಲ್ಡ್ ಕಲರೇ ತೊಗೊಂಡಿದ್ದೀನಿ ಸ್ಟಿಚ್ ಮಾಡೋದಕ್ಕೆ. ಆ್ಯಂಡ್ ಇದು ಬಂದು ಗ್ರೀನ್ ಕಲರ್ ಬೀಡ್ಸ್, ಡಾರ್ಕ್ ಗ್ರೀನ್ ಅಂತ ಹೇಳ್ತೀವಲ್ಲ ಆ ಗ್ರೀನ್ ಕಲರ್ ಇದು 4mm ಬೀಡ್ಸ್ ತೊಗೊಂಡಿದ್ದೀನಿ ನಾನು. ಅದು ಬಂದು ಡ್ರೆಸ್ಸಿಗೆ ಮ್ಯಾಚ್ ಆಗೋ ಥರ ಯೆಲ್ಲೋ ಕಲರ್ ಲೆಹೆಂಗಾ ಮತ್ತು ಗ್ರೀನ್ ಕಲರ್ ಟಾಪ್ ಇತ್ತು. ಇದು ನಾನು ಬೇರೆ ಒಂದು ಫ್ಯಾಬ್ರಿಕ್ ಮೇಲೆ ವರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ ಈಗ. ಫಸ್ಟ್ ಈ ಥರ ಗಮ್ ಅಪ್ಲೈ ಮಾಡಿಕೊಂಡು ಒಂದು ಅಂದಾಜಾಗೆ 1.5 ಇಂಚ್ ಅಷ್ಟು ಗ್ಯಾಪ್ ಇದ್ದರೆ ಸಾಕು ಎರಡಕ್ಕೂ. ಸೊ ಮಿರರ್ನ ಸ್ಟಿಕ್ ಮಾಡ್ಕೊಳ್ತಾ ಇದ್ದೀನಿ, ಆವಾಗ ಹೊಲಿಯೋಕ್ಕೆ ಈಸಿಯಾಗಿರುತ್ತೆ. ಆ್ಯಂಡ್ ಇದು ಕ್ರಾಪ್ ಟಾಪಲ್ಲಿ ನಾನು ಮಾಡಿದ್ದೆ. ನೀವು ಕ್ರಾಪ್ ಟಾಪ್ಗೂ ಮಾಡ್ಕೊಳ್ಬೋದು, ಇಲ್ಲ ಬ್ಲೌಸ್ ಸ್ಲೀವ್ಸ್ಗೂ ಮಾಡ್ಕೊಳ್ಬೋದು, ತುಂಬ ಚೆನ್ನಾಗಿರುತ್ತೆ. ಇನ್ನು ಅಪ್ಕಮಿಂಗ್ ವೀಡಿಯೋಸಲ್ಲಿ ಈ ಥರ ಬ್ರೂಚ್ ವರ್ಕ್ಸನ್ನು ತೋರಿಸ್ತೀನಿ ನಾನು. ಇವಾಗ ಬ್ರೂಚ್ ವರ್ಕ್ಸ್ ತುಂಬ ಟ್ರೆಂಡಿಂಗಲ್ಲಿದೆ. ಹ್ಯಾಂಡ್ ಎಂಬ್ರಾಯ್ಡ್ರಿ ಆಯಿತು, ನೆಕ್ಸ್ಟ್ ಆರಿ ವರ್ಕ್ ಆಯಿತು, ಈಗ ಬ್ರೂಚ್ ವರ್ಕ್ ತುಂಬ ಟ್ರೆಂಡಿಂಗಲ್ಲಿ ಬರ್ತಾಯಿದೆ. ಸೊ ನಾರ್ಮಲ್ ಹೆಮ್ಮಿಂಗ್ ಸೂಜಿ ಇರುತ್ತಲ್ಲ ಅದರಲ್ಲೇ ಈ ಥರ ಫುಲ್ಲು ರೌಂಡ್ಗೆ ಫಸ್ಟ್ ಸ್ಟಿಚ್ ಮಾಡ್ಕೊಳ್ಬೇಕು. ಈ ಥರ ರಿಂಗ್ಸು ರೆಡಿಮೇಡ್ ಅವೈಲಬಿಲಿಟಿ ಇದೆ. ಇಲ್ಲ ನಿಮಗೆ ಪರ್ಟಿಕ್ಯುಲರ್ ಕಲರ್ ಬೇಕು ಅಂದರೆ ಒಳಗಡೆ ಫ್ರೇಮ್ ಮಾತ್ರ ಸಪ್ರೇಟಾಗಿ ಸಿಗುತ್ತೆ. ಆ ಫ್ರೇಮ್ಗೆ ಕ್ರೋಶದಲ್ಲಿ ಈ ಥರ ದಾರ ಹಾಕ್ಕೊಳ್ಬೋದು, ಇಲ್ಲ ಅದನ್ನು ನೀಡಲಲ್ಲಿ ಕೂಡ ಮಾಡ್ಬೋದು. ನೆಕ್ಸ್ಟ್ ಒಂದು ವೀಡಿಯೋದಲ್ಲಿ ನೀಡಲಲ್ಲಿ ಮತ್ತು ಕ್ರೋಶದಲ್ಲಿ ಯಾವ ಥರ ಈ ರಿಂಗನ್ನು ರೆಡಿ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ. ಸೊ ಒಂದು 3 ಸ್ಟಿಚಸ್ ಗ್ಯಾಪಲ್ಲಿ ಈ ಥರ ಒಂದೊಂದು ಸ್ಟಿಚ್ ಹಾಕ್ಕೊಳ್ಬೇಕು. ಇದೇ ಥರ ಹ್ಯಾಂಡ್ ಎಂಬ್ರಾಯ್ಡಿಂಗ್ ಡಿಸೈನ್ಸೂ ತುಂಬ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ನಮ್ಮ ಚಾನಲಲ್ಲಿರೋ ವೀಡಿಯೋಸ್ ಇದೆ. ಸೊ ಆ ವೀಡಿಯೋಸ್ದು ಲಿಂಕು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ. ಯಾರಾದರೂ ಇಂಟ್ರೆಸ್ಟೆಡ್ ಇದ್ದರೆ ನೀವು ನೋಡಿ ಆ ವೀಡಿಯೋಸ್ ಕೂಡ. ಈ ಬ್ರೂಚ್ ವರ್ಕ್ ಅಡ್ವಾಂಟೇಜ್ ಏನಂದರೆ ನಾವು ಆಲ್ರೆಡಿ ಸ್ಟಿಚ್ ಮಾಡಿರೋ ಬ್ಲೌಸ್ ಮೇಲೆ ಕೂಡ ಮಾಡ್ಕೊಳ್ಬೋದು ನಾವು ಇದನ್ನು. ಇಲ್ಲ ನಮಗೆ ಇದು ಇಷ್ಟ ಇಲ್ಲ ಅಂದರೆ ಸಪ್ರೇಟಾಗಿ ಅದನ್ನು ತೆಗೆದುಬಿಡ್ಬೋದು. ಬೇಕಾದರೆ ಪ್ಲೇನ್ ಬ್ಲೌಸಾಗೂ ಯೂಸ್ ಮಾಡ್ಕೊಳ್ಬೋದು, ಇಲ್ಲ ವರ್ಕ್ ಬೇಕು ಅನ್ನೋವಾಗ ಆ ಬ್ರೂಚ್ನ ಅಟ್ಯಾಚ್ ಮಾಡ್ಕೊಳ್ಬೋದು. ಈ ಮಕ್ಕಳ ಫ್ರಾಕ್ಸಲ್ಲಿ ಎಲ್ಲ ತುಂಬ ಗ್ರ್ಯಾಂಡಾಗಿರುತ್ತೆ, ಆದರೆ ಎಲ್ಲ ಟೈಮು ಮಕ್ಕಳ ಥರ ಹೆವಿ ವರ್ಕ್ಸ್ ಇಷ್ಟಪಡಲ್ಲ. ಪ್ಲೇನ್ ಡ್ರೆಸ್ಸಸ್ ಸ್ಟಿಚ್ ಮಾಡಿ ಅದಕ್ಕೆ ಈ ಥರ ಒಂದೊಂದು ಬ್ರೂಚ್ ವರ್ಕ್ಸ್ನ ಮಾಡಿಕೊಂಡ್ರೆ ತುಂಬಾ ಕ್ಲಾಸಾಗಿರುತ್ತೆ. ಸೊ ಆಲ್ ಓವರ್ ಆ ಡ್ರೆಸ್ಸು ಫುಲ್ ಪ್ಲೇನಾಗೆ ಹೊಲಿದಿದ್ದೆ. ಹೈಲೈಟ್ ಏನಂದರೆ ಈ ಬ್ರೂಚ್ ವರ್ಕ್ ಇದ್ದಿದ್ದು ಅದರಲ್ಲಿ ತುಂಬ ಕ್ಲಾಸಿಯಾಗಿ ಡೀಸೆಂಟಾಗಿತ್ತು. ಫಂಕ್ಷನಲ್ಲೂ ಹಾಕ್ಕೊಂಡಿದ್ಲು. ಸೊ ಆದಷ್ಟು ದಾರ ಬಂದು ರಿಂಗ್ ಪಕ್ಕದಲ್ಲೇ ತೊಗೊಂಡ್ರೆ ನಾವು ಹೊಲ್ದಿರೋದೂ ಕಾಣಿಸಲ್ಲ ಹೊರಗಡೆಗೆ. ಸೊ ಇದು ಎಂಡ್ ಆಯಿತು. ನೆಕ್ಸ್ಟ್ ಇದನ್ನು ನಾಟ್ ಯಾವ ಥರ ಮಾಡೋದು ಅಂತಲೂ ತೋರಿಸ್ತಾ ಇದ್ದೀನಿ ಬ್ಯಾಕ್ ಸೈಡಲ್ಲಿ. ಯಾವಾಗಲೂ ನೀಡಲ್ ಅಂದರೆ ದಾರ ಹಾಕಿರೋ ಕಡೆ ತೊಗೊಂಡ್ರೆ ನೀಟಾಗಿ ಬರುತ್ತೆ, ಇಲ್ಲಾಂದರೆ ಆ ಶಾರ್ಪ್ ಎಡ್ಜ್ ಇರುತ್ತಲ್ಲ ಅದು ಒಂದು ಬಟ್ಟೆಗೆ ಸುತ್ತಕೊಳ್ಳುತ್ತೆ, ಇಲ್ಲ ದಾರಾನ ಡಿಸ್ಟರ್ಬ್ ಮಾಡುತ್ತೆ. ಈ ಥರ ಒಂದು 2 ಸಲ ಅಥವಾ 3 ಸಲ ಹಾಕಿ ಟೈಟ್ ಮಾಡಿಕೊಂಡ್ರೆ ಗಂಟು ಟೈಟಾಗಿರುತ್ತೆ. ಪಕ್ಕದಲ್ಲಿರೋಂಥ ಸ್ಟಿಚಸ್ ಇದೆಲ್ಲ ಅದರಲ್ಲಿ ಒಂದೊಂದು ಸಲ ಈ ಥರ ದಾರ ಹಾಕಿ ಕಟ್ ಮಾಡಿಕೊಳ್ಳ್ರಿ. ಸೊ ಈಗ ಒಂದು ಮಿರರ್ ಫ್ರೇಮ್ ಸ್ಟಿಚ್ ಮಾಡಾಯಿತು, ಇನ್ನೊಂದು ಮಿರರ್ ಫ್ರೇಮನ್ನು ಸ್ಟಿಚ್ ಮಾಡ್ತೀನಿ ನಾನು ಆಲ್ರೆಡಿ.
ಕಂಪ್ಲೀಟ್ ಆಗಿದೆ. ಸೊ ಸೆಂಟರ್ ಯಾವುದು ಅಂತ ಮಾರ್ಕ್ ಮಾಡಿಕೊಂಡು ಸೆಂಟರಿಂದ ಒಂಚೂರು ಆ ಕಡೆ ಈ ಕಡೆ ಅಂದರೆ 2 ಲೈನ್ ಬೀಡ್ಸ್ ತೊಗೊಳ್ತಾ ಇದ್ದೀವಲ್ಲ, ಆ 2 ಲೈನ್ ಬೀಡ್ಸ್ಗೆ ಒಂದು 1/4 ಇಂಚ್ ಗ್ಯಾಪ್ ಇರೋ ಅಷ್ಟು ತೊಗೊಂಡು ಬೀಡ್ಸ್ನ ಹಾಕ್ಕೊಂಡು ಹೊಲಿಬೇಕೀಗ. ಸೊ ಆದಷ್ಟು ರಿಂಗ್ ಇದೆಲ್ಲ, ರಿಂಗ್ ಹತ್ತಿರದಿಂದನೇ ಬೀಡ್ಸ್ನ ಸ್ಟಿಚ್ ಮಾಡ್ಕೊಳ್ಳಿ. ಈ ಬೀಡ್ಸ್ ಸರ ಹೀಗೆ ಇರುತ್ತಲ್ಲ, ಸಪ್ರೇಟಾಗಿ ಮಣಿ ತೆಗಿಯೋಷ್ಟಿರಲ್ಲ. ನೀವು ಒಂದೊಂದು ಮಣಿ ಒಳಗಡೆನ ಈ ಥರ ಇನ್ಸರ್ಟ್ ಮಾಡಿಕೊಂಡು ಆ ಬೀಡ್ಸ್ನ ಫುಲ್ಲು ಇದು ಸೂಜಿ ಮೇಲೆ ತಳ್ಕೊಳ್ತಾ ಇದ್ದರೆ ನಿಮಗೆ ಲೋಡಿಂಗ್ ಬೇಗ ಆಗುತ್ತೆ. ಸೊ ಈ ಥರ ಸೊ ಈಗ 3 ಈ ಥರ ಸ್ಟಿಚ್ ಮಾಡಿ ಅದನ್ನ ಬೀಡ್ಸ್ ಒಳಗಡೆ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ನೀವು ಈ ದಾರ ಸಪ್ರೇಟಾಗಿ ಎಳ್ಕೊಂಡ್ರೆ ಬೀಡ್ಸ್ದು ದಾರ ಈಚೆ ಕಡೆಗೆ ಬಂದುಬಿಡುತ್ತೆ, ಬೀಡ್ಸು ಲೋಡ್ ಆಗಿರುತ್ತೆ. ಸೊ ಇದು ಈಸಿ ಪ್ರಾಸೆಸ್. ಇದನ್ನು ಮತ್ತೆ ದಾರದಿಂದ ಎಲ್ಲ ತೆಗೆದು ಮತ್ತೆ ಜಾಯಿನ್ ಮಾಡಿ. ಸೊ ಈಗ ಒಂದು ಅಂದಾಜಾಗಿ ಫಸ್ಟ್ ಎಷ್ಟು ಉದ್ದ ಬೇಕು ಅಂತ ನೋಡಿ ತಗೊಳ್ಳೋಣ. ಈ ಥರ ಬೀಡ್ಸ್ ಲೋಡ್ ಮಾಡಬೇಕಾದ್ರೆ ನಿಮಗೆ ತುಂಬ ಟೈಮ್ ಟೇಕಿಂಗ್ ಇದು. ಇದು ಅಂದಾಜಾಗಿ 22 ಮಣಿಗಳು ತೊಗೊಂಡಿದ್ದೀನಿ ಫಸ್ಟ್ ರೋಗೆ. ಸೊ ಸೇಮ್ ಅದೇ ಡಿಸ್ಟೆನ್ಸಲ್ಲಿ ಇನ್ನೊಂದು ಕಡೆಗೆ ಇನ್ಸರ್ಟ್ ಮಾಡಿ ಒಂದು ನಾಟ್ ಮಾಡ್ಕೊಳ್ಬೇಕು. ಈಗ ಮತ್ತು ಆ ದಾರದ ಪಕ್ಕದಲ್ಲೇ ಇನ್ನೊಂದು ಸಲ ಸೂಜಿ ತೊಗೊಂಡು ಮತ್ತೆ ಅಲ್ಲೊಂದು ಲಾಕ್ ಥರ ಮಾಡಿ ಒಳಗಡೆಗೆ ನಾಟ್ ಮಾಡ್ಕೊಳ್ಬೇಕು. ಸೊ ನೆಕ್ಸ್ಟ್ ಸ್ಟ್ಯಾಂಡ್ ಇವಾಗ ಇದಕ್ಕಿಂತ 1/4 ಇಂಚ್ ಹೊರಗಡೆಗೆ ಇನ್ನೊಂದು ಸ್ಟ್ಯಾಂಡ್ ಬೀಡ್ಸ್ನೂ ಸ್ಟಿಚ್ ಮಾಡಿ ತೋರಿಸ್ತೀನಿ. ಇವಾಗ ಮಾಡಿದ ಮೆಥಡೇ ಯೂಸ್ ಮಾಡಿ. ಸೊ ಈ ಥರ ಬಂದಿದೆಲ್ಲ ತುಂಬ ಚೆನ್ನಾಗಿರುತ್ತೆ, ನೀಟಾಗಿ ಫಿನಿಶಿಂಗ್ ತುಂಬ ಕ್ಲಾಸಾಗಿರುತ್ತೆ. ಇವಾಗ ಬ್ರೂಚ್ ವರ್ಕ್ ತುಂಬ ಟ್ರೆಂಡಿಂಗಲ್ಲಿದೆ. ನಿಮಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.